ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಂತೋಷ ಮತ್ತು ಆಘಾತಕಾರಿ. ನಿನ್ನೆ ನಾವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಲಕ್ಷಗಟ್ಟಲೆ ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರು ಆ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ನಿನ್ನೆ ಬಿಜೆಪಿ ಅಲ್ಲಿ ಗೆಲ್ತಾ ಇದೆ ಅಂದ ತಕ್ಷಣನೇ ಆ ಅಕ್ರಮ ವಲಸೆಕೋರರು ಗಂಟು ಮೂಟೆ ಕಟ್ಕೊಂಡು ದೇಶದ ನಮ್ಮ ದಕ್ಷಿಣ ಭಾಗಕ್ಕೆ, ಕಾಂಗ್ರೆಸ್ ರಾಜ್ಯಗಳು ಕಾರುಬಾರು ಮಾಡುವಂತಹ ರಾಜ್ಯಕ್ಕೆ ಅವರು ವಲಸೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಈ ನುಸುಳುಕೋರರು ಸೇರ್ಕೊಂಡಿದ್ದಾರೆ. ಈಗ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ನಿವಾಸಿಗಳು ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರಿಬೇಕು. ಯಾರು ಬರ್ತಾ ಇದ್ದಾರೋ ಬಾಂಗ್ಲಾದವರು, ಅವರನ್ನ ಅದೇ ಟ್ರೈನಿಗೆ ಹತ್ತಿಸಿ ಈ ದೇಶದಿಂದ ಗಡಿಪಾರು ಮಾಡುವಂತಹ ಕೆಲಸ ಇಲ್ಲಿಯ ರಾಜ್ಯ ಸರ್ಕಾರ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಆಗ್ರಹವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಾಗ ಆಕ್ಸಿಡೆಂಟ್ ಹೊಂದಿರುವ ಮೃತರ ಕುಟುಂಬದವರಿಗೆ ಸುಮಾರು 1 ಕೋಟಿಯ 2 ಪರಿಹಾರವನ್ನು ನಾವು 2 ಚೆಕ್ಗಳನ್ನು ಕೊಟ್ಟಿದ್ದು, ಮತ್ತು ಕಾರ್ಯನಿರ್ವಹಿಸುವಾಗ ಮೃತ ಹೊಂದಿರುವ ಸುಮಾರು 7 ಚೆಕ್ಕನ್ನು ನಾವು 10 ಲಕ್ಷ ಅಂತೇಳಿ ಮೃತ ಹೊಂದಿದ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಚೆಕ್ಕನ್ನು 6 ಚೆಕ್ಕನ್ನು ನೀಡಿ, ಮತ್ತು 2 ಚೆಕ್ಕು 12.5 ಲಕ್ಷದ 2 ಚೆಕ್ಕನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದು, ಆ ಕುಟುಂಬದ ಒಂದು ಅವರ ಮುಂದಿನ ಅವರ ಮಕ್ಕಳಿಗೆ ಭವಿಷ್ಯಕ್ಕೆ ಬೆಂಗಳೂರು ಆಸೆನೇ ಬರೀಬೇಕು. ಅಲ್ಲ ಈಗ ಬೆಂಗಳೂರು ಆಸೆ ಇದು ಕಮ್ಯುನಿಕೇಶನ್ ಇಂಟರ್ನ್ ಅಲ್ಲಿ ಜಿಲ್ಲಾಧಿಕಾರಿಗಳ ಕಾಫಿ ಈಗ ಡಿಪಾರ್ಟ್ಮೆಂಟ್ ಏನೋ ಕನ್ಫ್ಯೂಷನ್ದಾಗಿದ್ರು, ಅದಕ್ಕಾಗಿ ನಮ್ಗೆ ನಮ್ಮ ಚೀಫಿಂದ ನೇರ ಕೊಡ್ತೀನಿ ಮಾಡಿ ಕೊಡ್ಬೇಕು. ನಮ್ಮದು ಇದು ಕೆಲವು ಜरूरत ಈಗ ಎಷ್ಟು ರಿಲೈಸಸ್ ಬರ್ತಾನೆ ಅಷ್ಟು ಅಂಡಸ್ಟ್ ಹೋಗ್ಬೇಕಾಗಿಲ್ಲ. ದನ ಕರ ಕುರಿ ಮೇಕೆ ಯಾವ ಕಡೆ ಸಿಗ್ತಿಲ್ಲ, ಆ ಉದ್ದೇಶದಿಂದ ಒಳಗೆರೆ MLA ಆಗಿರುವಂಥ ಮಾನ್ಯ ಚಂದ್ರಪ್ಪನವರ ಮನೆ ಹತ್ರ ಬಂದು ಅವ್ರಿಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿ
ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಭಾಳ ವಿಳಂಬ ಆಗ್ತಿದೆ. ರೈತರು ಈ ಚಿತ್ರದುರ್ಗ ಜಿಲ್ಲೆ ಬರನಾಡು ಜಿಲ್ಲೆ ಭದ್ರಾ ಮೇಲ್ದಂಡೆ ಯೋಜನೆ ನೀರು ಬೇಗವಾಗಿ ಬಿಟ್ಟರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಅಂತರ್ಜಲ ಕುಸಿತದಿಂದ ಎಷ್ಟೇ ಬೋರ್ ಹಾಕ್ಸಿದ್ರು ನೀರು ಬರ್ತವೆ ಇಲ್ಲ ಅಂತೇಳಿ ಒಂದು ಆತಂಕ ಆಗಿದೆ. ಕುಡಿಯೋ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಈ ಕೂಡಲೇ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಲ್ಲ ಹಳ್ಳಿಗಳಿಗೂ ನೀರು ಬಿಡುವಂಥ ಕೆಲಸವನ್ನು ಮಾಡಬೇಕಂತಂದೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.